ಅಡ್ಡ ಬಾಸ್ ಸುದ್ದಿ ಇದೇನಾ ಜೈ ಹನುಮಾನ ಪುಷ್ಪತಾಳ ಎರಡು ತಂಡಗಳು ರೆಡಿ ಇರಬೇಕು. ಚೌಡೇಶ್ವರಿ ಮತ್ತು ಬಂಕಾಪುರದ ತಂಡಗಳ ಮಧ್ಯೆ ಎರಡು ಉತ್ತಮ ತಂಡಗಳು ಅಂತ ಹೇಳ್ಬೋದು. ನೋಡ್ತಿದ್ರು ನೋಡ್ರಿ ಇಲ್ಲ ಎದ್ದೋರ್ರಿ ಅತ್ತಾಗಲಿ ಸಣ್ಣ ಮುದ್ದಕ್ಕೆಗಿಲಿ ಗೊತ್ತಾಗಲ್ಲ ಅವು ಬಚ್ಚಲಂಗ ಕಲಿತ್ಕೊಂಡಿಪ್ಪ ಉತ್ತಮ ಆಟ ಚೌಡೇಶ್ವರಿ ಮತ್ತು ಶ್ರೇಯಷ್ಟ. ಈ ಹಂತದಲ್ಲಿ ಸ್ಕೋರ್ 3-3 ಸಮವಾಗಿದೆ. 3-0 ಬಂಕಾಪುರ ತಂಡ ಅಂಕವನ್ನ ಗಳಿಸಬೇಕಾಗಿದೆ. ಇನ್ನು ಚೌಡೇಶ್ವರಿ ಬಿ 3 ಅಂಕಗಳನ್ನ 2.5 ನಿಮಿಷದ ಅವಕಾಶದಲ್ಲಿ ಯಾರು ಗೆಲ್ತಾರ ಅನ್ನೋದನ್ನ ಕಾದು ನೋಡೋಣ. ಮುಂದಿನ ಪಂದ್ಯ ಅಡ್ಡಾ ಬಾಯ್ಸ್ ಸೌಸಿ ಬಿ ತಂಡ ವರ್ಸಸ್ ಜೈ ಹನುಮಾನ ಪುಷ್ಪತಾಳ ಎ ತಂಡ ರೆಡಿ ಇರಬೇಕು. ತೂಕ ಹೊರಗೆ ಇರ್ತದನ ಇಲ್ಲಿ ಪುಷ್ಪತಾಳ ಹಗರೆ ಕಾಟ ಅದು. ಒಂದು ಅಂಕ ಬಂಕಾಪುರ ಈ ಹಂತದಲ್ಲಿ ಗಳಿಸಿದೆ. 3 ಅಂಕ ಚೌಡೇಶ್ವರಿ ಬಿ ಗಳಿಸಿಕೊಂಡಿದೆ. ಕೊನೆಯ ಕ್ಷಣಗಳಲ್ಲಿ ಪಂದ್ಯದ ಕೊನೆಯ ಕ್ಷಣಗಳಲ್ಲಿ ನಾವು ಆಟವನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ. ಉತ್ತಮ ಆಟ ಎರಡು ತಂಡಗಳಿಂದ ಮತ್ತೆ ಚೌಡೇಶ್ವರಿ ತಂಡದ ಆಟಗಾರರಿಂದ ರೇಡ್. ಕೊನೆಯ 1 ನಿಮಿಷದ ಅವಕಾಶ ಎರಡು ತಂಡಕ್ಕೆ. ಕೊನೆಯ 1 ನಿಮಿಷದ ಅವಕಾಶ ಬಂಕಾಪುರ ಮತ್ತು ಚೌಡೇಶ್ವರಿ ತಂಡಕ್ಕೆ. ಕೊನೆಯ 1 ನಿಮಿಷದಲ್ಲಿ ಒಂದು ಗೆಲುವು ಸೋಲಿನ ನಿರ್ಣಯ. ಉತ್ತಮವಾದಂತಹ ಆಟ ಎರಡು ತಂಡಗಳಿಂದ. ನಾಲ್ಕು ಚೌಡೇಶ್ವರಿ, 2 ಬಂಕಾಪುರ ಈ ಹಂತದಲ್ಲಿ. ಅಂತಿಮ ಕ್ಷಣಗಳ ಗಣನೆ ಪಂದ್ಯಕ್ಕೆ. ಪಂದ್ಯ ಬಹಳ ರೋಚಕತೆಯಿಂದ ಕೂಡಿತ್ತು. ಎರಡು ತಂಡಗಳು ಬಲಾಢ್ಯ ತಂಡಗಳು ಅಂತ ಹೇಳ್ಬೋದು.
ಪಂದ್ಯ ಮುಕ್ತಾಯ ರೋಚಕತೆಯಿಂದ